ನಮಸ್ತೆ ಗೆಳೆಯರೇ. ಸಾಕಷ್ಟು ದಿನ ಆಯ್ತಲ್ವಾ ಮೀಟಾಗಿ. ಅದಕ್ಕೆ ನಾನಾ ಕಾರಣಗಳು. ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದೆ, ಮನೆ ಕಡೆ ತುಂಬಾ ಕೆಲಸ ಇತ್ತು. ಹೀಗಾಗಿ ನಾನು ನಿಮ್ಮನ್ನು ಈ ಒಂದು ವಿಡಿಯೋ ಮುಖಾಂತರ ಸಂಪರ್ಕಿಸಲು ಸಾಧ್ಯವಾಗಿಲ್ಲ. ಆದರೆ ಈಗ ಹಾಗಾಗಲ್ಲ. ಕಂಟಿನ್ಯೂಸ್ ಆಗಿ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನೋಡೋಣ, ದೈವೇಚ್ಛೆ ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಮೊದಲಿಗೆ ನಾವು ಪಾಠದ ಕಡೆ ಗಮನ ಹರಿಸೋಣ. ಮೊದಲನೇ ಚಾಪ್ಟರ್ನ ಮೊದಲನೇ ಲೆಸನ್ನಿಂದ ಇದುವರೆಗೂ ಏನು ಯೋಗ, ಪ್ರಾಣಾಯಾಮ, ಧ್ಯಾನ ಇದರಿಂದಕ್ಕಿಂತ ಒಂದು ಮಟ್ಟಕ್ಕೆ ಹೆಚ್ಚಿಗೆ ಅಂದರೆ ಮೈಂಡ್ ಜಿಮ್, ಮೆದುಳಿನ ವ್ಯಾಯಾಮ. ಈ ಮೆದುಳಿನ ವ್ಯಾಯಾಮ ಅನ್ನೋದು ಯಾಕೆ ಬೇಕಾಗುತ್ತೆ? ಡೈಲಾಗ್ ಇರುತ್ತೆ, ಪೇಜ್ಗಟ್ಟಲೆ ಡೈಲಾಗ್ ಇರುತ್ತೆ, ಆರಾಮಾಗಿ ಹೊಡಿತಾರಲ್ಲ. ನಮಗೊಂದು 2 ಲೈನ್ ಡೈಲಾಗ್ ಹೊಡಿಸೋಲ್ಗೆ ಅಯ್ಯೋ ಏನು ಹೇಳ್ತಾರೆ ಅಂತ ಆಗಲ್ಲ, ಭಯ ಬಂದುಬಿಡುತ್ತೆ. ಇದೆಲ್ಲ ಯಾಕಾಗುತ್ತೆ ಅಂದರೆ ನಮ್ಮ ಒಂದು ಮೆದುಳು ಒಂದು ನಿಮಿಷಕ್ಕೆ 60,000 ಯೋಚನೆಗಳನ್ನು ಒಳಗೊಂಡಿರ್ತದೆ. ಅದಕ್ಕೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಅದಕ್ಕಾಗಿ ನಮ್ಮ ಆ್ಯಕ್ಟಿಂಗು ಅಲ್ಲಿ ಡಲ್ ಆಗ್ತಾ ಇರುತ್ತೆ. ನಾವು ಡೈಲಾಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ 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 ಆ್ಯಕ್ಟಿಂಗನ್ನು ಮರೆತೋಗುವಂತಹ ಸಂದರ್ಭ ಬರುತ್ತೆ. ಆಗ ಡೈರೆಕ್ಟ್ರು ಅರ್ಚಾಡ್ತಾರೆ, ಕೂಗಾಡ್ತಾರೆ, ಏನು ರೀ ಫಸ್ಟ್ ಟೈಮ್ ಬಂದಿರೋದು, ಅರ್ಥ ಆಗಲಿಲ್ವಾ, ಸರಿಯಾಗಿ ಓದ್ಕೊಂಬರ್ಬೇಕು, ಯಾರಯ್ಯ ಇವನ್ನೆಲ್ಲ ಕರೆಸೋರು, ಮ್ಯಾನೇಜರ್ ಬರ್ರಿ ಇಲ್ಲಿ, ಇವೆಲ್ಲ ನಡೆಯುತ್ತೆ. ಆಗ ಏನಾಗುತ್ತೆ, ನಾವು ಫಸ್ಟ್ ಟೈಮು ಅಥವಾ ಸ್ವಲ್ಪ ಇನ್ನೂ ಆಗಾಗ ಕಲಿತಾ ಇರೋರು ಆದರೆ ಭಯ ಬಂದ್ಬಿಡುತ್ತೆ. ಅಯ್ಯೋ ಅಪ್ಪ, ಆ್ಯಕ್ಟಿಂಗ್ ಸವಾಸನೇ ಬೇಡ, ಯಾವ ಶೂಟಿಂಗೂ ಬೇಡ, ಯಾವ ಸೀರಿಯಲು ಸಿನಿಮಾ ಏನೂ ಬೇಡ, ನಮ್ಮ ಪಾಡು ನಮ್ಮ ಮನೆ ಏನಾದರೂ ಮಾಡ್ಕೊಂಡು ಇದ್ಬಿಟ್ರೆ ಸಾಕು. ಆದರೆ ಅದಕ್ಕೆ ಯಾಕಂಗೆ ಆಯಿತು? ಅದಕ್ಕೆ ಪೂರ್ವಭಾವಿಯಾಗಿ ನೀವು ಏನು ತಯಾರಿ ನಡೆಸ್ಕೊಂಡಿದ್ರಿ, ನಿಮ್ಮ ದೇಹವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಮೆದುಳನ್ನು ಯಾವ ರೀತಿ ನೀವು ಕಂಟ್ರೋಲಿಗೆ ತೊಗೊಂಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಬ್ಲಮ್ಸ್ ಎಲ್ಲ ಫೀಲ್ಡಲ್ಲೂ ಇದೆ ರೀ. ಯಾವ ಫೀಲ್ಡಲ್ಲಿಲ್ಲ? ಇಂಥ ಫೀಲ್ಡಲ್ಲಿ ನನಗೆ ಪ್ರಾಬ್ಲಮ್ ಇಲ್ಲ, ನನಗೆಲ್ಲ ಆರಾಮಾಗಿ ನಡೀತಾ ಇದೆ. ನೋ ವೇ. ಪ್ರತಿಯೊಂದು ಫೀಲ್ಡಲ್ಲೂ ಅದರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ನಾವು ಫೇಸ್ ಮಾಡಿ ಮುಂದಕ್ಕೆ ಹೋದರೆ ಮಾತ್ರ ಜಯ ಬೇರಿ ಜಯದ ಮಾಲೆ ನಮ್ಮ ಕೊರಳಿಗೆ ಹಾಕ್ತಾರೆ ಅಲ್ವಾ? ಹಾಗಾಗಿ ಇದಕ್ಕೆ ತಯಾರಿ ಅಂದರೆ ಈಗ ಮೈಂಡ್ ಜಿಮ್ ಅಂತ ಹೇಳಿದ್ನಲ್ಲ, ಮೆದುಳಿನ ವ್ಯಾಯಾಮ. ಯಾವುದೋ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಅದರಲ್ಲಿ ಒಂದು ಗ್ಲ್ಯಾನ್ಸ್ ಮಾಡಬೇಕು. ಕೆಲವು ಡೈರೆಕ್ಟರ್ಸ್ ಏನು ಮಾಡ್ತಾರೆ, ಹೇಳ್ಕೊಡ್ತಾರೆ, ನೋಡಪ್ಪ ಹಿಂಗೆ ಹಿಂಗೆ. ಕೆಲವರು ಹೋಗ್ರಿ ಕಲ್ತ್ಕೊಂಬರ್ರಿ ಅಷ್ಟೇ. ಅವರು ಒಂದು ಮೆಂಟಾಲಿಟಿ ಹೇಗೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ನಾವು ಎಲ್ಲರಲ್ಲೂ ಎಲ್ಲವನ್ನೂ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ, ಇವಾಗ ನೀರು ಎಲ್ಲ ಕಡೆ ಹರಿದು ಹೋಗಿ ಆರಾಮಾಗಿ ಅದ್ರ ಕೆಲಸನ ಅದು ಆ ಒಂದು ಮನೋಭಾವದಲ್ಲಿ ನಾವಿರತಕ್ಕಂತಹ ಸಂದರ್ಭ ಎಷ್ಟೋ ಕಡೆ ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಕೆಪಾಸಿಟಿನೂ ಪ್ರೂವ್ ಮಾಡ್ಕೊಳೋಕ್ಕೆ ಅದೊಂದು ಚಾಲೆಂಜ್ ಆಗುತ್ತೆ. ಡೈರೆಕ್ಟ್ ಬೈತಾರೆ, ಇದು ಮಾಡ್ತಾರೆ ಅಂತಲ್ಲ. ನಾವು ಒಂದು ಟಾಪಿಕ್ ಅಂತ ತೊಗೊಂಡಿದ್ದೀರಿ ಅಂದರೆ ಅದ್ರ ಬಗ್ಗೆ ಮಾತಾಡೋದನ್ನು, ಅದ್ರ ಬಗ್ಗೆ ಡೈಲಾಗ್ಸ್ನ ಕಟ್ಟೋದನ್ನು, ನಮ್ಮ ಒಂದು ಓನಾದ ಒಂದು ಪಂಚಿಂಗ್ ವರ್ಡ್ಸ್ನ ಯೂಸ್ ಮಾಡೋದನ್ನು ಕಲಿಬೇಕಾಗುತ್ತೆ. ಒಂದು ಟಾಪಿಕ್ ಹೋಗಿ ಯಾವುದೋ ಒಂದು ಸಿಗುತ್ತೆ, ಅದನ್ನು ನೀವಾಗಿ ಫೀಲ್ ಆಗಬೇಕು. ಆ ಫೀಲಾಗಿ ಅದನ್ನು ಮೆದುಳಿಗೆ ಹಾಕ್ಕೋಬೇಕು. ಡೈಲಾಗ್ನ ಯಾವತ್ತೂ ತಲೆಗೆ ಹಾಕ್ಕೋಬೇಕು, ಬಹ್ಯಾಟ್ ಮಾಡಬಾರ್ದು. ಅದನ್ನ ಮೈಂಡ್ ಜಿಮ್ ಅಂತ ಒಂದು ಸೆಷನ್ ಇದೆ. ಏನಂದರೆ ಒಂದಷ್ಟು ಸಂಗತಿಗಳು, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು. ಹೇಗೆ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ? ಒಂದಷ್ಟು ಪಾಯಿಂಟ್ಸ್ನ ನೋಟ್ ಔಟ್ ಮಾಡ್ಕೋಬೇಕು. ನಿಮ್ಗೆ ಅಷ್ಟು ಕಷ್ಟ ಆಗಿದೆ, ಜ್ಞಾಪಕನೇ ಉಳಿತಾ ಇಲ್ಲ, ಏನೂ ತಲೆಯಲ್ಲಿ ಇರ್ತಾ ಇಲ್ಲ ಅನ್ನೋ ಸಂದರ್ಭಕ್ಕೆ ಒಂದಷ್ಟು ವಸ್ತುಗಳನ್ನು ಜೋಡಿಸಿ ನಿಮ್ಮ ಫ್ರೆಂಡ್ಗೆ ಒಂದು ಬೆಡ್ ಮೇಲೆ ಅಥವಾ ಒಂದು ಟೇಬಲ್ ಮೇಲೆ ಒಂದಷ್ಟು ವಸ್ತುಗಳನ್ನು ಜೋಡಿಸೋಕ್ಕೆ ಹೇಳಿ. ಒಂದ್ಸಲಿ ಬಂದು ಅದನ್ನೆಲ್ಲ ಗ್ಲ್ಯಾನ್ಸ್ ಮಾಡಿ, ಮತ್ತು ಹೊರಗಡೆ ಹೋಗಿ ಯಾವ್ಯಾವ ವಸ್ತುಗಳನ್ನ ನೋಡಿದೆ ಅದನ್ನ ಒಂದು ನೋಟ್ ಮಾಡಿ. ಇವಾಗ ಒಂದು ಬ್ರೈನ್ಗೆ ಒಂದು ಕೆಲಸ ಸಿಕ್ತಂಗೆ ಆಗುತ್ತೆ. ಇದಿತ್ತು ಇದಿಲ್ಲ ಇದಿತ್ತು ಅಂತ. ಇದು ಮಾಡದೇ ಇರೋದಲ್ಲ, ಜ್ಞಾಪಕ ಸ್ಪರ್ಧೆ ಅಂತ ನಿಮ್ಮ ಸ್ಕೂಲುಗಳಲ್ಲಿ ಮಾಡ್ತಾ ಇರ್ತಕ್ಕಂತಹ ಒಂದು ಒಂದು ಪರೀಕ್ಷೆನೇ ಇದೆಯಲ್ಲ. ಈ ರೀತಿ ಸಾಕಷ್ಟು ವಿಧಾನಗಳಿವೆ. ಆ ರೀತಿ ಎಲ್ಲ ಮಾಡಿ ಬ್ರೈನ್ನ ನಿಮ್ಮ ಹತೋಟಿಗೆ ತಗೋಬೇಕು. ಕಾನ್ಸಂಟ್ರೇಷನ್ನ ಹೆಚ್ಚಿಸ್ಕೋಬೇಕು. ಧ್ಯಾನ, ಪ್ರಾಣಾಯಾಮ, ಯೋಗವನ್ನು ಅಭ್ಯಾಸ ಮಾಡ್ತಾ 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 ನಿಮಗೆ ಬ್ರೈನ್ ಕಾನ್ಸಂಟ್ರೇಷನ್ ಅಂತ ಹೆಚ್ಚುತ್ತೆ. ಆಮೇಲೆ ನೀವು ಆ್ಯಕ್ಟಿಂಗ್ ಅಂತ ಫೋಕಸ್ ಮಾಡ್ತಾ ಹೋದಾಗ ಮನೆ ವಿಚಾರಗಳಿರ್ಬೋದು, ಏನೇನೋ ಟೆನ್ಷನ್ಸ್ ಇರ್ಬೋದು, ಪೇಮೆಂಟ್ ವಿಚಾರ ಇರ್ಬೋದು, ಆಮೇಲೆ ಮೇಯ್ನ್ಲಿ ಬರ್ತಕ್ಕಂಥದ್ದು ಭಯ. ಆ ಭಯನ ಹೆಂಗೆ ಹೋಗಲಾಡಿಸ್ಕೋಬಹುದು ಅಂದರೆ ನೀವು ಆ ಒಂದು ಗ್ರಿಪ್ನ ಸಾಧಿಸಬೇಕು. ಒಂದು ಡೈಲಾಗ್ ಮೇಲಾಗಿರ್ಬೋದು,
ಅಥವಾ ಆ್ಯಕ್ಟಿಂಗ್ ಮೇಲೆ ಆಗಿರ್ಬೋದು, ಎಂಥದೇ ಸಂದರ್ಭದಲ್ಲಿ ಓಕೆ ಆ ಕಡೆಯಿಂದ ಏನೋ ಒಂದು ಪ್ರೆಷರ್ ಬಂತು, ಡೈರೆಕ್ಟ್ರ್ ಏನೋ ಹೇಳಿದ್ರು, ಕ್ಯಾಮ್ರಾಮನ್ ಏನೋ ಹೇಳಿದ್ರು, ಅಥವಾ ಇವಾಗ ಒನ್ ಟೇಕ್ ಸೂಪರಾಗಿ ಮಾಡಿರ್ತೀರ, ಓಕೆ ಸೂಪರ್ ಚೆನ್ನಾಗಿ ಮಾಡಿದ್ದೀರಿ ಓಕೆ ಅಂತ ಡೈರೆಕ್ಟ್ ಹೇಳಿಬಿಟ್ಟಿರ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್, ರಿಟೇಕ್, ಏನು ಮಾಡೋಕ್ಕಾಗಲ್ಲ, ರಿಟೇಕ್ ಕೊಡಬೇಕಾಗುತ್ತೆ. ಇಂತಹ ಸಂದರ್ಭಗಳು ಬಂದಾಗ ಕೂಡ ನಿಮ್ಮ ಬ್ರೈನ್ನ ಕಂಟ್ರೋಲ್ ಮಾಡಬೇಕು. ಆಮೇಲೆ ಸಿಕ್ಕಾಪಟ್ಟೆ ಲೇಟಾಗಿರುತ್ತೆ, ರಾತ್ರಿ 12 1 ಆಗ ನಾವು ಹೆಂಗೆ ಸರ್ ಮಾಡೋದು ಆ್ಯಕ್ಟಿಂಗು? ಆಗಲೂ ಆ್ಯಕ್ಟಿಂಗ್ ಮಾಡಬೇಕು. ಆ್ಯಕ್ಟಿಂಗ್ ಅಂದರೆ ಹಾಗೆ, ಯಾವಾಗ ನಿಮಗೆ ಮಾಡಬೇಕು ಅಂತ ಒಂದು ಕಾಷನ್ ಬರುತ್ತೋ ಅವಾಗ ನೀವು ಆ್ಯಕ್ಟಿಂಗ್ ಮಾಡಲೇಬೇಕು. ಅಷ್ಟು ಫೋಕಸ್ಫುಲ್ಲಾಗಿ ನಿಮ್ಮ ಬ್ರೈನ್ನ ವರ್ಕ್ ಮಾಡಬೇಕು. ಅಂದರೆ ಮೈಂಡ್ ಜಿಮ್ ತುಂಬಾ ಅಗತ್ಯ. ಇದರ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನನ್ನ ನಿಮ್ಮ ಕಮೆಂಟ್ ನೋಡಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ರಾಜೇಶ್ ಧರ್ಮಚಕ್ರ. ನೆಕ್ಸ್ಟ್ ಲೆಸನ್ನಲ್ಲಿ ತಪ್ಪದೇ ಸಿಗೋಣ. ನಿಮ್ಮ ಎಲ್ಲ ಒಂದು ಗ್ರೂಪಲ್ಲಿ ಈ ಒಂದು ಆ್ಯಕ್ಟಿಂಗ್ ವಿಡಿಯೋನ ಶೇರ್ ಮಾಡಿ, ಅವರ ಕಲಿಕೆಗೆ ಒಂದು ಪ್ರೋತ್ಸಾಹ ಕೊಡಿ. ಆಮೇಲೆ ಈಸಿಯಾಗಿ ನಡೀತಾ ಇದೆ ಕ್ಲಾಸ್ ಅಂತ ಗೊತ್ತಿದ್ದರೆ ಅದ್ರ ಬಗ್ಗೆ ತಿಳಿಸಿ, ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಅದ್ರ ಬಗ್ಗೆ ತಿಳಿಸಿ. ನಿಮ್ಮ ಒಂದು ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ರಾಜೇಶ್ ಧರ್ಮಚಕ್ರ. ಈಸಿಯಾಗಿ ಸುಲಭವಾಗಿ ಫ್ರೀಯಾಗಿ ಆ್ಯಕ್ಟಿಂಗ್ ಕ್ಲೋಸ್ನ ಕಲ್ತ್ಕೋಬೇಕಂದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ತಪ್ಪದೇ ಸಿಗೋಣ. ರಾಜೇಶ್ ಧರ್ಮಚಕ್ರ.